ನಮಸ್ಕಾರಮ್ಮ. ನಿಮಗೆ ನನ್ನನ್ನ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದು. ಇಂಥ ಒಳ್ಳೆ ಕಾರ್ಯಕ್ರಮನ ನಾನು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಮುಂದಿನ 25 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗದೆ ಇರೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಲ್ಲ? ಇವಳು ಹುಟ್ಟಿದ ತಕ್ಷಣ ಅಪ್ಪ ನೀವೊಂದು ಗಿಫ್ಟ್ ಕೊಟ್ಟಿದ್ದು ನನಗೆ ಮರ್ತೇ ಹೋಗಿತ್ತು. ಎಂಥ ಅದ್ಭುತವಾದ ಹುಡುಗರೆ. ರಾಂಪುರದಲ್ಲಿರೋ ಆ ದೊಡ್ಡ ಮನೆ, ಅದ್ರ ಸುತ್ತ ಇರೋ ಭೂಮಿ. ನನಗೆ ಹೇಗೆ ಗೊತ್ತಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಆ ದೇವ್ರು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ. ಅದು ಹೇಗೆ? ಬ್ರೋಕರ್ ನಾರಾಯಣನ ರೂಪದಲ್ಲಿ ಮೇಲ್ಗಡೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಫಸ್ಟ್ ಫ್ಲೋರ್ ನಲ್ಲಿ. ನಿನ್ನ ಮುದ್ದಿನ ಮಗಳು 1.5 ಬಟ್ಲು ಮೊಸಳೆ ಕಣ್ಣೀರು ಸುರಿಸಿದ ತಕ್ಷಣ ಅವಳಿಗೋಸ್ಕರ ಆಸ್ತಿನ ಮಾರಾಟ ಮಾಡಕ್ ಹೊರಟುಬಿಟ್ಟಿಯಲ್ಲಮ್ಮ ಅಲ್ಲ? ಹೌದು, ಅಮ್ಮ ಈ ಆಸ್ತಿನ ನನಗೋಸ್ಕರ ಮಾರಾಟ ಮಾಡ್ತಿದ್ದಾಳೆ. ಇಷ್ಟು ದಿವಸ ನೀನು ಅಪ್ಪನ ಸಂಪಾದನೆನ ತಿಂದು ಹಾಕಿದ್ದೆ ಸಾಕು. ಈಗ ಇದ್ರಲ್ಲೂ ಪಾಲು ಸಿಗುತ್ತೆ ಅಂತ ಕನ್ಸ್ ಕಾಣ್ತಿದ್ರೆ ಮರ್ತು ಬಿಡು. ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಖಂಡಿತ ಖಾಲಿ ಮಾಡ್ತೀನಿ. ನನ್ನ ಪಾಲಿನ ಸಿಕ್ಕಿದ ತಕ್ಷಣ. ಅಪ್ಪನ ಆಸ್ತಿ ತಿಂದಾಗದೆ ಅಂತ ನೀನೇ ಹೇಳ್ದೆ. ಅಮ್ಮನ ಪಾಲಿನ ಸ್ವಲ್ಪನೂ ತಿಂದೆ ಹೋದ್ರೆ ಪಾಪ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಲ್ವಮ್ಮ? ನಿನ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಪರವಾಗಿಲ್ಲ. ಬರೀ ಕೈಲಿ ಹೊಟ್ಟೋಗ್ತೀನಿ. ಆದ್ರೆ ಒಬ್ನೇ ಹೋಗಲ್ಲ. ನೀವೆಲ್ಲರೂ ಖಾಲಿ ಕೈಲಿ ಹೋಗ್ತೀರಾ. ಅದಕ್ಕೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನ್ ಹೇಳ್ತೀಯಮ್ಮ? ನಿನಗೆ ತಿಳಿಸದೆ ಇದನ್ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ತಿಳ್ಕೊಬೇಡ. ನೀವಿಬ್ರು ನನ್ನ ಮಕ್ಳೇ. ಇಬ್ರು ಸಂಭಾಗ ಹಂಚ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಮಾ. ಅಷ್ಟೇ ನನಗೆ ಬೇಕಾಗಿದ್ದು. ಈಗ ಅಪ್ಪಣ್ಣಿದ ಕೆಲಸ ಮುಗಿಸ್ಬೋಣ. ನೀವು ಮೊದಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ, ಆಸ್ತಿನ ಮಾರದಕ್ಕೆ ಬಂದಿದ್ದೀವಿ. ಯಾವ್ದಪ್ಪ ಆಸ್ತಿ? ಏನ್ರೇ ಮಾಸ್ಟರ್, ಈ ಮಾಸ್ಟರ್ಗಿರಿ ಮಾಡೋದನ್ ಬಿಟ್ಟು ಈ ದಲಾಳಿ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡ್ರಿ? ದನ ಕಾಯೋನ್ಗೆ ಇಲ್ಲೇನ್ ಕೆಲ್ಸ? ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ಏನು ಮಾಡ್ಬೇಕಂತ ನಿಮಗ್ ಗೊತ್ತು. ಆದ್ರೆ ಅಲ್ಲೊಂದು ಎಡವಟ್ಟ ಐತೆ. ಅದನ್ನ ನೀನು ಮಾಡಕ್ ಆಗೋದಿಲ್ಲ. ಎದಕ್ಕ ಅಂತ ತಿಳ್ಕೋಬೇಕಾ? ರೀ ಸರ್ ಹೇಳ್ರಿ. ಡಾಕ್ಯುಮೆಂಟ್ ಅಲ್ಲಿ ಒಂದು ಸಣ್ಣ ತಪ್ಪಿದೆ. ವಿಶ್ವನಾಥ್ ರವರು ಈ ಪ್ರಾಪರ್ಟಿನ ನಿಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಪ್ರಾಪರ್ಟಿ ಡೀಡ್ ನಿಮ್ಮೊಬ್ಬರ ಹೆಸರಲ್ಲೇ ಇಲ್ಲ, ನಿಮ್ಮ ಯಜಮಾನರ ಹೆಸರು ಇದೆ. ಇದನ್ನ ಮಾರೋ ಹಕ್ಕು ನಿಮಗಿದೆ. ಆದ್ರೆ ತಗೊಳ್ಳೋರ್ಗೆ ಮುಂದೆ ತೊಂದರೆ ಆಗುತ್ತೆ. ಓಹೋ ಹೋ ಹೋ, ದಿಟ್ಟಿಸ್ ನೋಡ್ಬೇಡ್ಲಿ. ಇದನ್ನ ನಾ ಮಾಡಿದ್ದಲ್ಲ. ಲೇ ವಿಜಯ, ಶಾಪಕ್ಕಾಗ ತೋರ್ಸ್ಲಿ. ಇದು ಆ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿ. ಇಲ್ಲಿ ರೆಡ್ಡಿಂಗ್ ಮೇಲೆ ಅಂಡರ್ಲೈನ್ ಮಾಡಿದಾರಲ್ಲ, ಅದನ್ನೇ ರಿಜಿಸ್ಟ್ರಾರ್ ಹೇಳ್ತಾ ಇರೋದು. ನೀವ ಈ ಆಸ್ತಿನ ಕೊಂಡ್ಕೊಳ್ತಾ ಇರೋದು? ಹೌದು ಸರ್, ಇವ್ರೆ. ನೀವ್ ಇದನ್ನ ಕೊಂಡ್ಕೊಂಡ್ರೆ ಫುಲ್ ಅಮೌಂಟ್ ಕೊಡೋವರೆಗೂ ಸುಮ್ಮನಿರ್ತೀವಿ. ಆಮೇಲೆ ಸ್ಟೇ ಆರ್ಡರ್ ತರ್ತೀವಿ. ಸ್ಟೇ ಆರ್ಡರ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 5 years ಆದ್ರೂ ಬೇಕಾಗುತ್ತೆ. ಬರ್ಲಾ? 5 ವರ್ಷ ಅಷ್ಟೇ. ನೀವು 1 ನಿಮಿಷ ಬರ್ತೀರಾ? ನಾನಾ? ಬನ್ನಿ ನಡ್ರಿ. ಸರ್, ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಯ್ಯಪ್ಪ, ಏನಪ್ಪಾ ಬೇರೆ ಯಾವ್ದಾರ ಮನೆ ಇದೆಯಾ? ಸರ್, ರಾಮಯ್ಯನವ್ರ ಮನೆ ಇದೆ, ಇಷ್ಟು ದೊಡ್ಡದಲ್ಲ. ಅಯ್ಯಪ್ಪ ಅಯ್ಯಪ್ಪ. ಅಲ್ಲ, ಇನ್ನು ಬೇರೆ ಯಾವ್ದಾರ ಮನೆ? ಸರ್, ನಮ್ಮ ಮನೆ ಇತ್ತು ಸರ್, ಮಾರ್ಬಿಟ್ಟೆ. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈಗ ಪರಿಸ್ಥಿತಿ ಏನಪ್ಪಾ ಅಂದ್ರ, ನನ್ನ ಮತ್ತು ನಿನ್ನ ತಾಯಿ ಒಪ್ಪಿಗೆ ಇಲ್ದೆ ಈ ಆಸ್ತಿನ ಮಾರಕ್ಕಾಗೋದಿಲ್ಲ. ನಿಮ್ಮಮ್ಮ ನಿಮ್ಮೇಲ್ ಪ್ರೀತಿಯಿಂದ ಮಾರೋದಿಕ್ ಒಪ್ಕೋಬಹುದು. ಆದ್ರೆ ನನಗೆ ನಿಮ್ಮೇಲ್ ಪ್ರೀತಿ ಇಲ್ಲ. ಹೆಂಗ್ ಒಪ್ಕೊಂಬೋದು? ಅದಕ್ಕ 25 ವರ್ಷ ತನಕ ನಾನು ಒಪ್ಕೊಂಬೋಕೆ ತಯಾರಿಲ್ಲ. ಆಮೇಲೆ ನೋಡಮ್ಮ. ಇಲ್ಲ ವಿಜಯ್? ಕರೆಕ್ಟ್ ಅಣ್ಣ. ಎಲ್ಲ ತೀರ್ಮಾನ ಆದ್ಮೇಲೆ
ಇನ್ ಯಾಕಪ್ಪ ನಾವಿಲ್ಲಿರ್ಬೇಕು? ಸಾಹೇಬ್ರಿಗೆ ಯಾಕೆ ತ್ರಾಸ್ ಕೊಡ್ಬೇಕು? ಪಾಪ ಅವ್ರಿಗೂ ಭಾರಿ ಕೆಲಸ ಇರ್ತವೆ. ಲೇ ರಾಜ, ಮನೆಯವರೆಲ್ಲ ಸೇರಿದ ಮೇಲೆ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗ್ಸಿ ಪಟ್ಸಲಾಗ ಹಾಕೊಂಬಿಡ್ರಿ. ಗ್ಯಾಂಡಲಾರ್ಜ್ ಮಾಡ್ರಿ. ಅಣ್ಣ ಅದು ಗನ್ ಲಾರ್ಜ್ ಅಲ್ಲ, ಎನ್ ಲಾರ್ಜ್. ಹೌದಿನ್ಲಿ? ಗೆಂಡ್ಲಾರ್ಜ್ ಏನಿಲ್ಲಿ? ಆ ತರದ ಪದನೇ ಇಲ್ಲ ಅಣ್ಣ ಇಂಗ್ಲಿಷ್ ನಲ್ಲಿ. ಸೇರ್ಸ್ಕೊಂಬ ಕೇಳು, ನಾನೇನ್ ಬೇಡ ಅಂಬೋದಿಲ್ಲ. ಪಾಪ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೋ. ಕಾಸು ಇಲ್ಲ, ಕೆಲ್ಸನೂ ಇಲ್ಲ. ಆಡ್ಕೊಂಡಾಗದನ್ನ ನಿಲ್ಸ. ಇದಕ್ಕೆಲ್ಲ ಕಾರಣ ಜೋಕರ್. ಅವನ ಭಾಷೆನು. ಭಗವಂತ ಯಪ್ಪ, ಆ ಕಲರ್ ಚುಪ್ಪ, ಕೂಲಿಂಗ್ ಗ್ಲಾಸು, ಆ ಬೆನ್ಸ್ ಕಾರು, ಯಪ್ಪ ಅವನ್ಗೇನಾದ್ರೂ ಒಂದ್ ಮಾಡ್ಬೇಕು. ಮಾಡೋಣ. ಮೊದ್ಲವನ್ನ ಆ ಬೆಂಚ್ ಕಾರಿಂದ ಕೆಳಗಡೆ ಇಳಿಸೋಣ. ಇಳಿಸಿದ ಮೇಲೆ ಇನ್ನೊಂದು ಗಾಡಿಗೆ ಹಚ್ಚೋಣ. ಯಾರು ಹತ್ತಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಅಂಥ ಗಾಡಿ ಇದೆ. ಪೊಲೀಸ್ ಗಾಡಿ. ಏನಾಯ್ತು ಸರ್? ಪೆಟ್ರೋಲ್ ಆಗೋಯ್ತಾ? ಹೌದಯ್ಯ, ಪೆಟ್ರೋಲ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಮುಗಿದೋಗ್ಬೋದು. ನಿಮ್ಮ ಬೆಳ್ಳಾರಿ ನಾಗಂಗೆ ಎಲ್ಲಿದಾನವನು? ನಮಸ್ಕಾರ ಸಾರು, ನಾನು ಇಲ್ಲೇ ಅದೀನಿ. ಇಳಿಯ ಕೆಳಗೆ. ಯಾಕೆ ಸಾರು? ನಾನು ಇಲ್ಲೇ ಆರಾಮದೀನಿ. ಸ್ಟೇಷನ್ ಅಲ್ಲಿ ಇನ್ನೂ ಆರಾಮಾಗಿರ್ಬೋದು. ಸ್ಟೇಷನ್? ಏನ್ ಸ್ಟೇಷನ್? ರೈಲ್ವೆ ಸ್ಟೇಷನ್? ಇಲ್ಲ, ರೇಡಿಯೋ ಸ್ಟೇಷನ್. ಇಳಿಯ ಕೆಳಗೆ. ಯಪ್ಪ, ಭಾರಿ ಹುಲಿ ಇದ್ದಂಗ ಅದಾನಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ? ಯಾರ ನೀನು? ನಾನು ಅವ್ರ ಮ್ಯಾನೇಜರ್. ಓ, ಆಗ ಯಾವಾಗಿಂದನಪ್ಪ ಕಳ್ಳರು ಮೋಸ್ಗಾರರೆಲ್ಲ ಮ್ಯಾನೇಜರ್ಸ್ ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದು? ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ನನ್ನ ಮೇಲೆ ಕೂಗಾಡೋದಕ್ಕೆ ಎಷ್ಟು ಧೈರ್ಯ ಯಪ್ಪ ನಿನಗೆ? ಯಪ್ಪ ಯಪ್ಪ, ಬ್ಯಾಡ್ರಿ ದಣಿ, ಬಿಡ್ರಿ 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 ಬಿಡ್ರಿ. ವಾಪ ಮಾಡ್ಕೊಬೇಡ ದಣಿ. ಅವ ಸಣ್ಣವ, ಅವನೇನೋ ಇಂಗ್ಲಿಷ್ನಾಗ ಹೇಳ್ದ, ಅದು ನಿಮ್ಗೆ ತಿಳಿಲಿಲ್ಲ ಅಂತ ಕಾಣ್ತೈತೆ. ವಿಜಯ್, ನಿಂಗೆ ಎಷ್ಟು ಸಲ ಹೇಳಿನಿ ನಾನು ಕೇಳಾರ್ದ ಇಂಗ್ಲಿಷ್ನಾಗ ಮಾತಾಡ್ಬೇಡಿ ಅಂತ. ಹೋಗ ಪಾಪ ನೋಡಿ, ಒಳ್ಳೆ ಸಾಹೇಬ್ರ ಮನಸ್ಸಿಗೆ ತ್ರಾಸ ಮಾಡ್ಬಿಟ್ಟೆ ನೀನು. ಇರಿ ಸಾಹೇಬ್ರ. ಸಾಹೇಬ್ರ, ನಾನ್ ಬಹಳ ದಡ್ಡ ಇದೀನಿ ನೋಡ್ರಿ. ನಾವು ದನ ಮಾರೋರು, ಮನುಷ್ಯರ ಬುದ್ಧಿ ತಿಳಿಬಲ್ದು. ಕೈ ಕೊಡ್ರಿ, ಕೈ ಕೊಡ್ರಿ. ನಮ್ ಬಳ್ಳಾರಿಯಾಗ ನಾವ್ ಎಮ್ಮೆ ಬೆಲೆ ಕಟ್ಟೋದು ಹಿಂಗೆ. 500 ಐತೆ, ಹೆಚ್ಚಿಗೆ ಬೇಕಾದ್ರೆ ಕೇಳ್ರಿ. ನನಗೆ ಲಂಚ ಕೊಡೋಷ್ಟು ಧೈರ್ಯ ಬಂತ ನಿನ್ಗೆ? ಯಪ್ಪ, ಊರಿ ಆಡ್ದಂಗ ಆಡ್ತಾನಲ್ಲಿ. ಬ್ಯಾಡಾದ್ರ ಬಿಡು. ನಮ್ ಎಮ್ಮೆ ವ್ಯಾಪಾರದಾಗೂ ಹಿಂಗೆ ಎಕ್ಕವ ತೊಕ್ಕವ ಆಗ್ತಾ ಇರುತ್ತೆ. ನನಗೇನು ಬೇಜಾರಿಲ್ಲ. ಸಾಬ್ರ, ನಂಗೆ ಸ್ವಲ್ಪ ಕೆಲ್ಸ ಐತೆ, ನಾ ಬರ್ಲ್ಯಾ? ಈ ಕಾರಲ್ಲೆಲ್ಲ ನಾಗ, ನನ್ನ ಗಾಡಿಲಿ, ಪೊಲೀಸ್ ಗಾಡಿಲಿ. ಸೋಮ್ ಕೆರ್ದಣಿ, ಆ ಗಾಡಿಗಿಂತ ನಮ್ ಗಾಡಿ ಭಾರಿ ಬೇಸೈತೆ. ಬಾಳ ರೊಕ್ಕ ಕೊಟ್ಟಿನಿ. ಸುಮ್ಕೆ ಒಳಗಡೆ ಕುಂತ್ಕೊಂಡ್ ನೋಡಿ, ಏಟು ತಣ್ಣಗೈತೆ. ಒಳ್ಳೊಳ್ಳೆ ರೆಕಾರ್ಡ್ ಐತೆ, ಎಲ್ಲ ಹಳೆ ರೆಕಾರ್ಡು. ತಿಮ್ಮ, ಆ ರೆಕಾರ್ಡ್ ಐತೇನ್ಲೇ? ಆಯ್ತಣ್ಣ. ಹಳೇದು. ಹಾ. ಮೈಸೂರು ದಸರಾ ಗೊಂಬೆ, ಆಹ ನೀನೇ ನನ್ನ ರಂಬೆ, ಬೆಂಗಳೂರು ಪೇಟೆ ದಾಳಿಂಬೆ, ಆಹ ನೀನೇನ್, ಅದೈತೇನ್ಲೇ? ಇದೆ ಅಣ್ಣ. ಇನ್ನು ಭಾರಿ ಒಳ್ಳೊಳ್ಳೆ ರೆಕಾರ್ಡ್ ಐತೆ. ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಇದೇ ನನಗೆ ಹಿಡಿಸೋದಿಲ್ಲ. ನನಗೆ ಬ್ಯಾರೆ ಕೆಲಸ ಐತೆ ಅಂತ ಹೇಳಿದ್ನಲ್ಲ. ಒಳ್ಳೆ ಹುಡುಗ ಆಗಿ ಸ್ಟೇಷನ್ಗೆ ನಡಿ. ನಾನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಬ್ನೇ ಅಲ್ಲ, ನಿನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಎಡಕ್ ಬಾ, ಎಡಕ್ ಬಾರ್ಲೇ. ನಾನ್ ನಿನ್ನ ಹತ್ರ ಏಟು ಮರ್ಯಾದೆಯಿಂದ ನಡ್ಕಂಡೆ.
ಎದಕ್ಕಪ್ಪ ಅಂದ್ರೆ ನಿನ್ನ ತೂಕ ಎತ್ತರ ನೋಡಿ ಅಲ್ಲ, ಈ ಬಟ್ಟೆ ನೋಡಿ. ನೀನ್ ಭಾರಿ ಜೋರಂತ ತೋರ್ಸ್ಕೋಬೇಕಂತ ಅನ್ಕೊಂಡಿದ್ರೆ ನಿನ್ನ ನೋಡಿ ಗಡಗಡ ಅಂತ ನಡುಕ್ತಾರಲ್ಲ ಅಂತವ್ರ ಹತ್ರ ಇಟ್ಕ. ಈ ಬಳ್ಳಾರಿ ನಾಗ ಅವನ್ ಜೀವನದಾಗ ನಡಗಿದ್ ಒಂದೇ ಒಂದ್ಸಲ. ಯಾವಾಗಪ್ಪ ಅಂದ್ರೆ ನಿನ್ನ ಸೈಜಿನ ಎಮ್ಮೆ ತರಕ ಚಳಿಗಾಲದಲ್ಲಿ ಊಟಿಗೆ ಹೋಗಿದ್ದೆ. ಆಗ ಆ ಚಳಿಗೆ ಸ್ವಲ್ಪ ನಡಗಿದ್ದೆ ಅಟ್ಟೆ. ಈಗ ನೀನ್ ನಡಿ. ನಾನ್ ನಿನ್ನ ಜೊತೆ ಟೇಷನ್ ಬರ್ಬೇಕು ಅಂತಿದ್ರೆ ಅದನ್ ತಗೊಂಬ. ಏನ್ಲೇ ವಿಜಯ್ ಅದು ಏನ? ವಾರೆಂಟ್. ಅದನ್ ತಗೊಂಬ. ರಕ್ತ ಸುರಿತೈತೆ, ಒರೆಸ್ಕೊಂಡು ಹೋಗು. ಏಯ್ ಎಲ್ಲವನು? ಆ ನಿನ್ನ ಬಳ್ಳಾರಿ ಹಾವು. ಏನು? ಏನ್ ಬೇಕು? ಅವತ್ತೇನೋ ಕೇಳಿದ್ನಲ್ಲ, ಪೇಪರ್ ಬೇಕು ಅಂತ. ಇದು ವಾರಂಟ್. ಕರಿಯವನ್ನ. ಅವರು ಇಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ಓಹೋ, ನಾಳೆ ಬೆಳಗ್ಗೆನಾ? ಸರಿ, ಹಾಗಾದ್ರೆ ಅವನ್ ಬರೋವರೆಗೂ ನೀನ್ ನನ್ ಜೊತೆ ಇರು. ಬಾರಯ್ಯ. ಸಾಕು, ಇನ್ನು ಹೊಡಿಬೇಡ. ಹೊಡೆದ್ರೆ ಏನೋ ಮಾಡ್ಯ? ಇಂಗ್ಲಿಷಲ್ಲಿ ದೃಷ್ಟ್ಯ. ನೀವಿಲ್ಲೇ ಇರಿ. ಗುಡ್ ಮಾರ್ನಿಂಗ್ ಸರ್. ಒಂದ್ ಫೋನ್ ಮಾಡಿದ್ರೆ ನಾನೇ ಮನೆಗೆ ಬರ್ತೀನಲ್ಲ. ನನ್ನ ಮನೆ ಇರೋದು ನಿನ್ನಂಥ ಬೇವರ್ಸಿಗಳು ಬರೋದಕ್ಕಲ್ಲ. ಯಾವ ಚಾರ್ಜ್ ಮೇಲೆ ನಿನ್ನ ವಿಜಯನ ಒಳಗಾಗ್ದೆ? ಸರ್, ಅದು ಅವನು. ಬಾಯಿ ಮುಚ್ಚು. ಮೊದಲು ಅವನನ್ನು ರಿಲೀಸ್ ಮಾಡು. ಏನು ಮಾಡ್ಬಿಟ್ಯೋ ಇವನಿಗೆ? ನಿಂತರ ಕಂತ್ರಿ ನಾಯಿಗಳಿಂದಾನೆ ನಮ್ಮ ದೇಶದಲ್ಲಿ ಲಾಕಪ್ ಡೆತ್ಗಳಾಗ್ತಾ ಇರೋದು. ಆಮೇಲೆ ಅದರ ಅಪವಾದ ನಮ್ಮಂತ ಮಿನಿಸ್ಟರ್ಗಳ ಮೇಲೆ ಬರ್ತಾ ಇರೋದು. ಈ ತರ ಇನ್ನೊಂದು ಕಂಪ್ಲೇಂಟ್ ನಿನ್ ಮೇಲೆ ಬಂದ್ರೆ ನಿನ್ನ ತಲೆ ಮೇಲೆ ರೋ ಟೋಪಿ ಮಾತ್ರ ಅಲ್ಲ, ನಿನ್ ತಲೆನೇ ಇರಲ್ಲ. ಬಾ ವಿಜಯ್. ಏನಲ್ಲೇ ಇನ್ಸ್ಪೆಕ್ಟ್ರೆ, ಯಾವನ್ ಮಾತ್ ಕೇಳಿ ಅಂತ ಕಾರ್ಯಕ್ರಮ ಶುರು ಹಚ್ಕೊಂಡಲ್ಲಿ ಯಾವನ್ಲಿ ಅವನ್ ನನ್ ಮ್ಯಾಲ ದೂರ್ ಕೊಟ್ಟವನು? ರಾಜೇಂದ್ರ ಗೌಡ, ವಿಶ್ವನಾಥ್ ಗೌಡ್ರ ಮಗ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ. ಓ, ಅವ್ರ ಅವ್ರು ನಾನು ಯಾರು ಎಂಬುದು ಗೊತ್ತಾಗಬೇಕಾ? ಸರಬಿಡು, ಮುದ್ದಾಂ ಭೇಟಿಯಾಗಿ ನಾನು ಯಾರು ಎಂಬುದನ್ನ ಹೇಳ್ತೀನಿ. ನಮ್ಮ ಹುಡುಗನ್ಗೆ ಭಾರಿ ಬೇಸ್ ಉಪಚಾರ ಮಾಡಿದಿ. ಮತ್ತೆ ಭೇಟಿ ಆಗಮ್ಮ ಜಲ್ದಿ. ಬರ್ಲ್ಯಾ? ನಿಮ್ಮಿಂದ ಭಾರಿ ಉಪಕಾರ ಆತು. ಅಯ್ಯಯ್ಯೋ, ತಾವ್ಯಾಕೆ ಅಷ್ಟೊಂದು ದೊಡ್ಡ ಮಾತಾಡ್ತೀರಿ? ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ತಮ್ಮೊಬ್ಬರು ಸಪೋರ್ಟ್ ಇಂದಾನೆ ನಾನಿವತ್ತು ಮಿನಿಸ್ಟರ್ ಆಗಿರೋದು. ನಿಮ್ಮ ಯಾವುದೇ ಕೆಲಸನ ಎಷ್ಟೊತ್ತಲ್ಲಾದ್ರೂ ಸರಿ ನನಗೆ ಹೇಳಿ, ನಾನು ಮಾಡ್ತೀನಿ.